ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ನನ್ನ ಜೊತೆ ಬಾ ಅಷ್ಟೇ. ರಾಗಿಣಿ, ಅವನನ್ನ ಯಾಕೆ ಅಂತೀಯ? ಚಿನ್ನು, ಹೋಗಿ ಆಟಾಡು, ಹೋಗು ಬಾ. ರಾಗಿಣಿ, ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದೀನಿ. ಇನ್ನೇನು ಕಣಿ ಕೇಳ್ತಿದ್ದೀನಮ್ಮ? ಆ ಮುದುಕಿ ಎಲ್ಲರ ಮುಂದೆ ಅವಮಾನ ಮಾಡಿ ನನ್ನನ್ನು ಮನೆ ಬಿಟ್ಟು ಹೋಗು ಅಂದಮೇಲೂ ನಾನು ಇಲ್ಲಿದ್ರೆ ನನಗೇನು ಬೆಲೆ ಇರುತ್ತೆ ಹೇಳು? ಈ ದರಿದ್ರ ಮನೆಯಲ್ಲಿ ನಾನಂತೂ ಖಂಡಿತ ಇರಲ್ಲ. ಅಲ್ವೇ ರಾಗಿಣಿ, ಆ ಮುದುಕಿ ಏನೋ ಹೇಳಿದ್ಲು ಅಂತ ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗೋದಾ? ಮತ್ತಿನ್ನೇನು ಮಾಡಲಿ? ಇನ್ನೂ ಮಂಗಳಾರತಿ ಮಾಡಿಸ್ಕೊಂಡು ಕುತ್ತಿಗೆ ಹಿಡಿದು ತಳ್ಳೋ ತನಕ ಬಂಡುಗಟ್ಟೆ ಇಲ್ಲೇ ಇರಲ್ಲ. ಅಲ್ವೇ, ನೀನು ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತ ಯೋಚನೆ ಮಾಡಿದೆ ನೀನು? ಭಾಮಿನಿ, ಯಶೋದ ಇಬ್ಬರು ಸೇರಿಕೊಂಡು ನನಗೊಂದು ಗತಿ ಕಾಣಿಸ್ಬಿಡ್ತಾರೆ ಅಷ್ಟೇ. ಏನು ಮಾಡೋದಮ್ಮ? ಎಲ್ಲ ನಾವು ಅಂದ್ಕೊಂಡಾಗೆ ನಡೆದಿದ್ದಿದ್ರೆ ಈ ಮನೆ ಸವಾಸನೆ ಬೇಡ ಅಂತ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಹಾಗಾಗ್ಲಿಲ್ವಲ್ಲ. ಅಲ್ಲ ಕಣೆ ರಾಗಿಣಿ, ನಿನ್ಗಿಷ್ಟೆಲ್ಲ ಅವಮಾನ ಮಾಡಿರೋ ಮುದುಕಿನ ಹಾಗೆ ಬಿಟ್ಟು ಹೊರಟೋಗ್ತೀನಿ? ನನಗೆ ಬರ್ತಿರೋ ಸಿಟ್ಟಲ್ಲಿ ಆ ಮುದುಕಿನ ಒಂದೇ ಸರಿ ಮುಗಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನು ಮಾಡಲಿ, ಆಸ್ತಿನೂ ನಮ್ಮ ಕೈಗೆ ಸಿಕ್ಕಿಲ್ವಲ್ಲ. ಅದೊಂದು ನಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಅವಳನ್ನು ಮೇಲೆ ಕಳಿಸ್ಬಿಡ್ತಿದ್ದೆ. ಒಟ್ಟಿನಲ್ಲಿ ನಾವು ಸೋತೋದ್ವಿ ಅಂತ ಒಪ್ಕೊಂಡು ಅವ್ರ ಮುಂದೆ ಮಂಡಿಗಾಲು ಊರು ಕೂತ್ಕೊಂಡಾಗಾಯ್ತು. ಈ ಚಂದಕ್ಕೆ ನೀನು ಚೆನ್ನೈಯಿಂದ ಯಾಕೆ ಬರಬೇಕಿತ್ತೆ? ಇಲ್ಲಿರೋನೆಲ್ಲ ಆಳ್ತೀಯ, ಅಂಕೆನಲ್ಲಿ ಇಟ್ಕೊತೀಯ, ಆಸ್ತಿ ಒಡವೆ ಜಮೀನೆಲ್ಲ ನಮ್ಮ ಹೆಸರು ಬರುತ್ತೆ, ನಾವೆಲ್ಲ ಸಂತೋಷವಾಗಿರ್ಬೋದು ಅಂತ ಎಷ್ಟೆಲ್ಲ ಕನ್ಸು ಕಟ್ಟಿದೆ ಕಡೆ. ಆದರೆ ಈಗ ಗಾಳಿನಲ್ಲಿ ಗುದ್ದಿ ನೋವು ಮಾಡ್ಕೊಂಡಂಗಾಯ್ತು. ಹೌದಮ್ಮ, ನಾನು ಸೋತೋಗ್ಬಿಟ್ಟೆ. ಆ ಯಕಶ್ಚಿತ್ ಭೂತ ನನ್ನನ್ನು ಸೋಲಿಸ್ಬಿಡ್ತು. ನನ್ನ ಕೈಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಹೋಗ್ಲಿ ಬಿಡೆ, ಇಷ್ಟಕ್ಕೆಲ್ಲ ಇಷ್ಟಾಗಿ ಬೇಜಾರು ಮಾಡ್ಕೊತೀಯ? ಇವತ್ತಲ್ಲ ನಾಳೆ ಆಸ್ತಿ ನಮ್ಮ ಹೆಸರು ಬಂದೇ ಬರುತ್ತೆ. ಆದರೆ ಎಲ್ಲರ ಮುಂದೆ ನಾವು ಸಣ್ಣವರಾಗ್ಬಿಟ್ವಲ್ಲ, ನಮ್ಮ ಬದುಕು ನಗೆ ಪಾಟ್ಲಾಗೋಯ್ತು, ದೊಡ್ಡ ಅವಮಾನ ಆಗೋಯ್ತು. ಇದನ್ನಂತೂ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಕಣೆ. ಆ ನೋವು, ಆಕ್ರೋಶ ನನ್ನಲ್ಲೂ ಕುದೀತಾ ಇದೆ ಅಮ್ಮ. ನಾನು ಹಾಗೆ ಮನೆ ಬಿಟ್ಟು ಹೋಗಲ್ಲ. ಹೋಗೋಕ್ಕೆ ಮುಂಚೆ ಆ ಯಶೋಧನ್ಗೆ ದೊಡ್ಡ ಬಹುಮಾನ ಕೊಟ್ಟೆ ಹೋಗ್ತೀನಿ. ನಮಗೆ ಮಾಡಿದ ಅವಮಾನಕ್ಕೆ ತಕ್ಕ ಪಾಠ ಕಲಿಸಿ ನಾನು ಈ ಮನೆ ಬಿಟ್ಟು ಹೋಗೋದು. ಆ ಭೂತಕ್ಕಂತೂ ನನ್ನ ಪಾಠ ಕಲ್ಸಕ್ಕಾಗಲಿಲ್ಲ. ಆದರೆ ಆ ಯಶೋಧ ಜೀವನ ಪರ್ಯಂತ ಮರಿಬಾರ್ದು ಅಂತ ಪಾಠ ಕಲಿಸ್ತೀನಿ. ಯಶೋದ, ನನ್ನ ಮಾತು ಕೇಳು. ನೀನು ತಾಯಿ ಆಗ್ತಾ ಇದೆಯಾ? ನಿನಗೆ ಒಳ್ಳೆ ಅಟ್ಮಾಸ್ಫಿಯರ್ ಬೇಕು. ಈ ಉಸಿರು ಕಟ್ಟಿಸೋ ವಾತಾವರಣದಿಂದ ನಿನಗೆ ಬದಲಾವಣೆ ಬೇಕು. ಇಂಥ ಪರಿಸ್ಥಿತಿಲೂ ನೀನಿಲ್ಲಿರೋದು ಸರಿಯಲ್ಲ. ಸುಮ್ಮನೆ ನನ್ನ ಜೊತೆ ಹೊರಟ್ಬಿಡು. ನಾಳೆ ಬೆಳಗ್ಗೆ ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೀವಿ, ಸರಿನಾ? ಇಲ್ಲ ರೀ, ನೀವೇನೇ ಹೇಳಿದ್ರು ಈ ಮನೆ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೆ ಮತ್ತೆ ಹಠ ಮಾಡ್ತಿದ್ಯಲ್ಲ. ಯಾವುದೋ ಮನಸ್ಸು ಆಕಾರ ಏನಿಲ್ದಿರೋ ವಿಕಾರ ಶಕ್ತಿಗೋಸ್ಕರ ನಿನ್ನ ಜೀವನನೇ ನೀನ್ಯಾಕೆ ಹಾಳು ಮಾಡ್ಕೋತಾ ಇದೆಯಾ? ಇಲ್ಲ ರೀ, ಆಕಾರ ಸಂಸ್ಕಾರ ಎಲ್ಲ ಇದೆ. ಮನುಷ್ಯರಿಗಿಂತ ಒಳ್ಳೆ ಮನಸ್ಸಿದೆ. ಆ ಮಗುನ ಯಾಕೆ ಬೈತಾ ಇದ್ದೀರಾ? ಇನ್ನೇನು ಹೇಳಲಿ? ನೀನ್ಯಾಕೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ನಾನು ಇನ್ನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಯಶೋದ. ನೀವು ಯಾಕೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋಬಾರ್ದು? ಮನೆ ಬಿಟ್ಟು ಹೋಗೋಣ ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ನಿನ್ನ ಜೊತೆಲಿರೋದು. ಅಮ್ಮ ರಾಗಿಣಿ ಮಾತು ಕೇಳಿದ್ದಿದ್ರೆ ಇಷ್ಟೊತ್ತಿಗೆ ನಾನು ನಿನಗೆ ಡೈವರ್ಸ್ ಕೊಟ್ಬಿಡ್ತಾ ಇದ್ದೆ. ನಾನು ಹಾಗೆ ಮಾಡಲಿಲ್ಲ ಯಶೋದ.
ಅನಾಥಾಶ್ರಮದಿಂದ ಮಗುನ ತರೋಣ ಅಂತ ಹೇಳಿದೆ. ತಕ್ಷಣ ನಾನು ನಿನ್ನ ಆಸೆನ ಈಡೇರಿಸಿದೆ. ನಿನಗೆ ಮಾನಸಿಕ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಿತ್ತು. ಆದರೆ ಎಲ್ಲರ ಥರ ನಾನು ನಿನ್ನ ಹುಚ್ಚಿ ಅಂತ ಹೇಳಲಿಲ್ಲ. ಹಗಲು ರಾತ್ರಿ ಹಾಸ್ಪಿಟ್ಲಲ್ಲಿ ನಾನು ನಿನ್ನ ನೋಡಿಕೊಂಡೆ. ಇನ್ನೂ ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು ಹೇಳು? ದೇವ್ರ ಮನೆಗೆ ಹೋದ್ರೆ ನಾನು ಬಿಟ್ಬಿಡ್ತೇನೆ ಅನ್ಕೊಂಡಿದ್ದೀರಾ? ಗಣೇಶ ನನ್ಗೇನು ಮಾಡಲ್ಲ. ಅಮ್ಮನ ಪಾಪ ಸಾಯ್ಸಕ್ ನೋಡಿದಿರಲ್ಲ, ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಅಯ್ಯೋ, ಈ ಗ್ಲಾಸ್ ಎಲ್ಲಿಗೂ ಬಂದ್ಬಿಡ್ತಲ್ಲ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಬೇಡ. ಹಾಗೆ ಆಗ್ಬೇಕು. ಅಮ್ಮನ ಹೊಟ್ಟೆಲಿರೋ ಪಾಪನ ಸಾಯ್ಸಕ್ ನೋಡ್ತೀಯಾ? ರಾಗಿಣಿ ಅಣ್ಣ, ರಾಗಿಣಿ, ರಾಗಿಣಿ, ಅಕ್ಕ, ರಾಗಿಣಿ. ಅಮ್ಮ ಅಮ್ಮ, ನಿನ್ ಸೀರೆಗೆ ಬೆಂಕಿ ಎತ್ಕೊಂಡು ಉರಿತಿದೆ. ರಾಗಿಣಿ, ರಾಗಿಣಿ. ರಾಜೀವ, ಬಾಗಿಲು ಹೊಡಿರೋ, ಬೆಂಕಿ ಎತ್ಕೊಂಡಿದ್ದೆ ರಾಗಿಣಿಗೆ. ಅಂಜಲಿ, ಆ ಬೆಂಕಿ ಯಾರೋ ಹಾಕಿ ಮಾಡು, ಇಲ್ಲಾಂದ್ರೆ ರಾಗಿಣಿ ಉಳಿಯೋದಿಲ್ಲ. ಅಯ್ಯಯ್ಯೋ, ಅತ್ತ ಸಾಯ್ಬಾರ್ದು. ಗಣೇಶ ಗಣೇಶ, ಬೇಗ ನೀರ್ ಕಳ್ಸಿ ಬೆಂಕಿ ಎಲ್ಲ ಆರಿಸ್ಬಿಡು ಪ್ಲೀಸ್ ಪ್ಲೀಸ್. ರಾಗಿಣಿ,
ಅಮ್ಮ ಕಣ್ಬಿಡು ತಾಯಿ. ಅಯ್ಯೋ ನನ್ನ ಮಗಳಿಗೆ ಏನಾಗಾಯ್ತು ದೇವ್ರೆ, ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಟ್ಟಿದ್ಯಾ? ದಯವಿಟ್ಟು ಕಾಪಾಡಪ್ಪ. ರಾಗಿಣಿ ಕಣ್ಬಿಡು. ರಾಗಿಣಿ ಅಮ್ಮ ಎದೋಳಮ್ಮ, ಕಣ್ಬಿಡಮ್ಮ. ಎಚ್ಚರ ಮಾಡ್ಕೊಂಡ ಎಲ್ಲ ಬಂದ್ರ? ಹ್ಞೂ ಅಜ್ಜಿ, ಎಲ್ಲ ಬಂದಿದ್ದಾರೆ. ಅಜ್ಜಿ ಎಲ್ಲ ಇದ್ದಾರೆ. ಇವತ್ತು ಬಹುಶಃ ನಾ ಕರೆದಿರೋ ಸಭೆನೇ ಕೊನೆ ಅನಿಸುತ್ತೆ. ಇನ್ನು ಮುಂದೆ ನಾನು ಸಭೆಗೆ ನಿಮ್ಮನ್ನೆಲ್ಲ ಕರಿಬೇಕಾದ ಅವಶ್ಯಕತೆಯೂ ಇರೋಲ್ಲ. ನೀವು ಕರೆದ್ರೆ ನಾನು ಬರೋದು ಇಲ್ಲ. ಯಾಕಂದರೆ ಇವತ್ತಿನ ನಂತರ ಈ ಮುದುಕಿ ಮೇಲೆ ಯಾರ್ಯಾರಿಗೆ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ಸಾಬೀತಾಗಿ ಹೋಗುತ್ತೆ. ಯಾವ ಆಸ್ತಿ ಒಡವೆನೂ ನಮ್ಮ ಹಿಂದೆ ಬರೋದಿಲ್ಲ. ನಾವು ಎಷ್ಟು ಕೋಟಿ ದುಡಿದ್ರೂ ನಮ್ಮ ಹಿಂದೆ ಬರೋದು ನಾವು ದಾನ ಧರ್ಮ ಮಾಡಿ ಸಂಪಾದನೆ ಮಾಡಿದ ಪುಣ್ಯ ಮಾತ್ರ, ಆಸ್ತಿ ಒಡವೆಗಳಲ್ಲ. ಇದನ್ನೆಲ್ಲ ನನ್ನ ಗಡ್ಡ ಸಂಪಾದನೆ ಮಾಡಿದ್ದು. ಒಂದು ವೇಳೆ ಆ ಕಾಲದಲ್ಲೇ ಇದನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದಿದ್ರೆ ಇವತ್ತಿನ ದಿವಸ ಒಂದು ದಮ್ಮಡಿ ಕಾಸು ಉಳಿದಿರ್ತಿರ್ಲಿಲ್ಲ. ಇದಕ್ಕೋಸ್ಕರ ನೀವು ಕಚ್ಚಾಡೋ ಅಂಥ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ತರಹ ಬೆಳೆಸಿ ಅಂತಾರೆ. ಆದರೆ ನಮ್ಮನೇಲಿ ಆ ರೀತಿ ಆಗಲಿಲ್ಲ. ಆಸ್ತಿಗೋಸ್ಕರ ಮನುಷ್ಯತ್ವನ ಮರೆತು ರಕ್ತ ಸಂಬಂಧವನ್ನೇ ಕಳಚಿಕೊಳ್ಳುವಂಥ ಜನ ನನ್ನ ಸಂಬಂಧಿಗಳು ಅಂತ ಹೇಳ್ಕೊಳ್ಳೋಕೆ ನನಗೆ ಅಸಹ್ಯ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ಶ್ರಮದ ದುಡಿಮೆನ ನಂಬಿ ಬದುಕಬೇಕು. ಅದು ಬಿಟ್ಟು ಯಾರೋ ಕೂಡಿಟ್ಟಿರೋ ಆಸ್ತಿಗೆ ಕೈ ಚಾಚುವಂಥ ಭಿಕ್ಷುಕನಾಗಬಾರ್ದು. ಅದು ಬದುಕಿದ್ದು ಸತ್ತಂತೆ. ಅಂಥ ಆಸ್ತಿಯಲ್ಲಿ ಬಾಳಿದ ಬದುಕಿಗೆ ಯಾವ ಸಾರ್ಥಕತೆಯೂ ಇರೋದಿಲ್ಲ. ಅದು ಯಾರ್ದೋ ಹಂಗಲ್ಲಿ ಬದುಕೋ ಅಂಥ ದೈನೇಸಿ ಬದುಕು. ಅಂಥ ಬದುಕನ್ನು ಯಾವ ಪ್ರಾಣಿಗಳು ಬದುಕೋದಿಲ್ಲ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ನನ್ನ ಗಂಡನಿಂದ ನನಗೆ ಬಂದಿರೋ ಅಂಥ ಆಸ್ತಿ. ನಿಮ್ಮಲ್ಲಿ ಯಾರಿಗೂ ನನ್ನ ಮೇಲೆ ಪ್ರೀತಿ ಮಮಕಾರ ಅನ್ನೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಆಸ್ತಿ ಒಡವೆಗೋಸ್ಕರ ನೀವು ನನಗೆ ಒಂದು ತುತ್ತು ಅನ್ನ ಹಾಕ್ತಿದ್ದೀರಿ. ನೀವೆಲ್ಲ ಬೀದಿಗೆ ಎಸ್ತು ಬಿಡ್ತೀರೋ ಅನ್ನೋ ಭಯಕ್ಕೆ ಇಷ್ಟು ದಿನ ಆದರೂ ನಾನು ನನ್ನ ಆಸ್ತಿನ ಯಾರಿಗೂ ಹಂಚದೆ ನನ್ನಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲ ಅಜ್ಜಿ, ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ನೀ ಸುಮ್ಮನಿರು ಯಶೋಧ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದು ತಪ್ಪು ಮಾಡಿರೋರಿಗೆ ಚೆನ್ನಾಗಿ ಅರ್ಥವಾಗಿರುತ್ತೆ. ಈಗ ನೀವು ನನಗೊಂದು ತುತ್ತು ಅನ್ನ ಹಾಕೋದಿಲ್ಲ ಅನ್ನೋ ಭಯ ಇಲ್ಲ. ಅದರ ಬದಲು ಬೀದಿಗೆ ಎಸೆಯೋದು ಎಷ್ಟೋ ವಾಸಿ. ಆದರೆ ನೀವು ಯಾವನ ಏಜೆಂಟ್ರಾಗಿ ನನ್ನ ಜೀವನೇ ತಿನ್ನೋಕೆ ಹೊರಟಿದ್ದೀರಿ. ನಿಮ್ಮಂಥವ್ರ ಕೈನಲ್ಲಿ ಅನ್ನ ತಿನ್ನೋದು ವಿಷ ತಿಂದ ಹಾಗೆ. ಅದ್ರ ಬದಲು ಬೀದಿಲಿ ಬಿದ್ದು ಅನಾಥಶವಾಗಿ ಕೊಳತು ಹೋಗೋದೆಷ್ಟೋ ವಾಸಿ. ಈ ಆಸ್ತಿ ಒಡವೆ, ಈ ಲೌಕಿಕ ಬದುಕು
ಯಾವುದರ ಬಗ್ಗೆನೂ ನನಗೆ ವ್ಯಾಮೋಹ ಇಲ್ಲ. ನನ್ನ ವಿವೇಚನೆಗನುಸಾರವಾಗಿ ಎಲ್ಲರಿಗೂ ಹಂಚಿಬಿಡ್ತೀನಿ. ನಾನು ರಾಜೀವನ ಜೊತೆಯಲ್ಲಿರ್ತೀನಿ. ನೀವು ಕೆಟ್ಟದ್ದು ಬಯಸಿದ್ರಿ ಅಂತ ನಾನು ನಿಮಗೆ ಕೆಟ್ಟದ್ದು ಮಾಡೋಲ್ಲ. ನೀವೆಲ್ಲ ಚೆನ್ನಾಗಿರಿ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆಸ್ತಿಗೋಸ್ಕರ ಮಾಡಬಾರದನ್ನು ಮಾಡೋಕೆ ಹೊರಟವರು ನಾನು ಸತ್ರು ನನ್ನ ಮುಖ ನೋಡೋಕೆ ಬರೋದು ಬೇಡ. ಅವಳು ಅಳ್ತಾ ಇದ್ದಾಳೆ ಅಜ್ಜಿ. ಹ್ಞೂ, ಮತ್ತೆ ಎಲ್ಲರೂ ಮನೆ ಬಿಟ್ಟು ಹೋಗ್ತೀರಿ, ನೀನು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದೆ. ಆದ್ರೆ ಕಿಶೋರಪ್ಪನ ಜೊತೆ ಹೊರಟು ಹೋಗ್ತಿದ್ಯಾ, ನಾನು ಒಬ್ಳೆ ಹೇಗಿರ್ಲಿ ಅಜ್ಜಿ? ಹೌದು ಕನ್ನ, ಹೇಳಿದ್ದೆ. ಆದರೆ ಏನು ಮಾಡಲಿ ಹೇಳು, ನಾನು ಅಸಹಾಯಕಳು, ಬೇರೆಯವ್ರ ಹಂಗಿನಲ್ಲಿ ಬದುಕ್ತಿರೋಳು. ದೇವರು ನನಗೆ ಆ ಸ್ಥಿತಿ ತಂದು ಇಟ್ಬಿಟ್ಟಿದ್ದಾರೆ. ಅಯ್ಯೋ ಅಜ್ಜಿ, ನೀವ್ಯಾಕೆ ಹಾಗನ್ಕೋತಾ ಇದ್ದೀರಾ? ನೀವು ನಮ್ಮ ಹಂಗಲ್ಲಿದ್ದೀರಾ, ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಆದರೆ ಈ ಮಗು ಈಗ ಕೇಳ್ತಾ ಇದೆಯಲ್ಲ, ಅದಕ್ಕೆ ನಾನು ಏನು ಉತ್ತರ ಹೇಳಲಿ? ನಿಮ್ಮನ್ನೆಲ್ಲ ಬಿಟ್ಟು ನಾನೊಬ್ಬಳೆ ಇವಳ ಜೊತೆ ಇರೋಕ್ಕಾಗತ್ತಾ? ಬೇಡ ಅಜ್ಜಿ, ಅಂಜಲಿ ಜೊತೆ ಯಾರೂ ಇರೋದು ಬೇಡ. ಅಂಜಲಿನ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಡ. ಅದಕ್ಕೆ ಅವರು ಒಪ್ಪಿದ್ದಾರೆ. ಹೌದಾ? ಇದಕ್ಕೆ ರಾಜೀವ ಒಪ್ಪಿದ್ನಾ? ಹಾಂ, ಒಪ್ಪಿದ್ದಾರೆ. ರಾಜೀವ ಒಪ್ಪಿದ್ದಾನೆ ಅಂದಮೇಲೆ ಇನ್ನೇನೂ ಆತಂಕ ಇಲ್ಲ. ಬಂಗಾರಿ, ನಿನ್ನ ಸಮಸ್ಯೆ ಎಲ್ಲ ಬಗೆಹರಿತಲ್ಲ ನೋಡು. ಆ ಗಣೇಶನೇ ನಿನ್ನ ಸಮಸ್ಯೆಗೆ ಪರಿಹಾರ ತೋರಿಸ್ಬಿಟ್ಟ. ನೀನು ನಿಶ್ಚಿಂತೆಯಿಂದ ನಮ್ಮ ಜೊತೆ ಬಂದುಬಿಡು. ಇಲ್ಲ, ನಾನು ಈ ಮನೆ ಬಿಟ್ಟು ಬರಲ್ಲ. ಅಂಜಲಿ ಪುಟ್ಟ, ನೀನು ನಮ್ಮ ಜೊತೆ ಬರಬೇಕು ಅಂತ ಎಲ್ಲರೂ ಆಸೆ ಪಡ್ತಿರ್ಬೇಕಾದ್ರೆ ನೀನು ಯಾಕೆ ಬರೋದಿಲ್ಲ ಅಂತ ಹೇಳ್ತಿದ್ಯಾ? ನಾನು ನಿಮ್ಮ ಜೊತೆ ಬಂದರೆ ಅಪ್ಪ ಅಮ್ಮ ಕಳ್ದೋಗ್ತಾರೆ. ಅಪ್ಪ ಅಮ್ಮ ನಾನು ಇಲ್ಲಿ ಹುಡ್ಕೊಂಡು ಬರ್ತಾನೆ ಅಂತಾನೆ ನಾನು ಇಲ್ಲಿ ಕಾಯ್ಕೊಂಡಿರೋದು. ನಾನು ಈ ಮನೆ ಬಿಟ್ಟು ಎಲ್ಲೂ ಬರಲ್ಲ. ಈ ಮಗು ಹೇಳ್ತಿರೋದು ಸರಿಯಾಗಿದೆ. ಇದರ ಅಪ್ಪ ಅಮ್ಮ ಒಂದಲ್ಲ ಒಂದಿನ ಇದನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ನಂಬಿಕೊಂಡಿದೆ. ಆ ನಂಬಿಕೆಗೆ ವಿರುದ್ಧವಾಗಿ ನಾವು ಬಂಗಾರಿನ ಕರ್ಕೊಂಡು ಹೋಗೋದು ಸರಿ ಆಗೋಲ್ಲ. ಹಾಗಂತ ಇವಳಿಗೋಸ್ಕರ ಇಲ್ಲೇ ಇರೋದಕ್ಕೆ ಯಾರಿಗೆ ಸಾಧ್ಯ? ಅಂಜಲಿ ಪುಟ್ಟ, ನೀನು ನಮ್ಮ ಜೊತೆ ಬರಲೇಬೇಕು. ಇಲ್ಲ, ನಾ ಬರಲ್ಲ. ಅಂಜಲಿ ಪುಟ್ಟ, ನೀನು ನಮ್ಮ ಜೊತೆ ಬಾ. ನಿಮ್ಮ ಅಪ್ಪ ಅಮ್ಮ ಕಳೆದೋಗ್ದಿರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತೀಯಾ? ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಲ್ಲ? ಹಾಂ, ನನಗೆ ಗೊತ್ತಿಲ್ಲ. ಆದರೆ ಪುಟ್ಟ, ನಿಮ್ಮ ಅಪ್ಪ ಅಮ್ಮ ಹುಡುಕೊಂಡು ಇಲ್ಲಿಗೆ ಬರ್ತಾರೆ ತಾನೆ? ಆಗ ಇಲ್ಲಿ ಯಾರಾದರೂ ಬಾಡಿಗೆಗಿರ್ತಾರೆ. ಅವ್ರಿಗೆ ನಮ್ಮ ಮನೆ ಅಡ್ರೆಸ್ ಕೊಟ್ಟು ಹೋಗೋಣ. ಅವರು ನಿಮ್ಮ ಅಪ್ಪ ಅಮ್ಮನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಆಗ ನೀನು ಅಪ್ಪ ಅಮ್ಮನ ಜೊತೆ ಹೋಗ್ಬೋದು. ಸರಿನಾ? ಹೊಸದಾಗಿ ಮನೆ ಬರೋರು ನನ್ನ ಅಪ್ಪ ಅಮ್ಮನ ಕಳಿಸ್ತಾರಲ್ವಾ? ಖಂಡಿತ ಕಳಿಸ್ತಾರೆ ಪುಟ್ಟಿ. ಸರಿ, ಹಾಗಾರೆ ನಾನು ನಿಮ್ಮ ಜೊತೆ ಬರ್ತೀನಿ. ಕೊನೆಗೂ ನಮ್ಮ ಜೊತೆಗೆ ಬರೋಕ್ಕೆ ಒಪ್ಕೊಂಡೆ ಅಲ್ವಾ ಪುಟ್ಟ? ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋದು ಮನುಷ್ಯತ್ವನ ಅಂತ ನನಗೆ ತುಂಬ ಯೋಚನೆ ಆಗಿಬಿಟ್ಟಿತ್ತು. ಕೊನೆಗೆ ಆ ಗಣೇಶ ಒಂದು ಸರಿಯಾದ ದಾರಿ ತೋರಿಸ್ದ. ಅಜ್ಜಿ, ನೀನು ಅಮ್ಮ ಎಲ್ಲರೂ ನನ್ನ ಜೊತೆ ಇರ್ತೀರಾ. ಕಿಶೋರು ಪುಟ್ಟು ಪಾಪ ನನ್ನ ಜೊತೆ ಆಟ ಆಡಕ್ಕಿರ್ತಾರೆ. ಗಣೇಶ, ತುಂಬಾ ಥ್ಯಾಂಕ್ಸ್ ಗಣೇಶ. ಮಜಾ 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 ಮಜಾ. ತನನ 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 ತನನ.
ಬೇಡ. ಹೈ ಮಜಾ 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 ತನನ 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 ತನನ. ಅಜ್ಜಿ, ನಾವು ಹೋಗ್ಬಿಟ್ಟು ಬರ್ತೀವಿ. ರಾಗಿಣಿ, ಇಷ್ಟು ದಿನ ನನಗೆ ನಿನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ಆದರೆ ಈಗ ನೀನು ಬದಲಾಗಿದ್ದೀಯಾ ಅನ್ನೋ ಸಂಪೂರ್ಣ ನಂಬಿಕೆ ನನಗೆ ಬಂದಿದೆ. ಸಮಾಧಾನ ಮಾಡ್ಕೊ ಬಂಗಾರ, ನನಗೆ ನಿನ್ನ ದುಃಖ ಅರ್ಥ ಆಗತ್ತೆ. ನೋಡು, ಹಳೆ ನೆನಪುಗಳು ಯಾವಾಗಲೂ ಖುಷಿ ಕೊಡಬೇಕೆ ಹೊರತು ಹೀಗೆ ಕಣ್ಣೀರು ಹಾಕಿಸ್ಬಾರ್ದು. ಹಾಗೆ ಖುಷಿ ಕೊಡಬೇಕು ಅಂದರೆ ಹಳೆದನ್ನೆಲ್ಲ ಮರ್ತು ಬಿಡಬೇಕು, ಸರಿನಾ? ಈಗ ಬಾ ಹೋಗೋಣ. ರೂಮ್ಗಳೇ ಬರ್ತೀನಿ. ಏ ಹಾಲ್ ಬರ್ತೀನಿ. ಏ ಜೋಕಾಲಿ ಬಾಯ್. ಏ ಮೆಟ್ಲೆ ಮೆಟ್ಲೆ ಬಾಯ್, ನನ್ ಮರಿಬೇಡ. ಎಲ್ರಿಗೂ ಒಳ್ಳೇದಾಗತ್ತೆ ಕಂದ. ಯಾಕೆ ಅಂದರೆ ನಿಂದು ಹಾಲ್ನಂತ ಮನಸ್ಸು, ಅದಕ್ಕೆ. ಈಗ ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಹೋಗೋಣ. ಬಾ ಬಾ. ಬಾಯ್ ಬಾಯ್. ಎಷ್ಟೊತ್ತು ಯಶೋದ ಬರೋದು? ಇಟ್ ಈಸ್ ಗೆಟಿಂಗ್ ಲೇಟ್. ನಾನೇನ್ರಿ ಮಾಡಲಿ, ಅಂಜಲಿ ತುಂಬ ಎಮೋಷ್ನಲ್ ಆಗಿಬಿಟ್ಲು. ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ಹೊರಡೋಣ. ಪುಟಿ, ಪಕ್ಕದ ಮನೆಯವ್ರ ಹತ್ರ ನಮ್ಮ ಫೋನ್ ನಂಬರ್, ಅಡ್ರೆಸ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಈ ಮನೆಗೆ ಯಾರೇ ಬಂದ್ರೂ ಫೋನ್ ಮಾಡ್ತಾರೆ. ಸೊ ನಿಮ್ಮ ಅಪ್ಪ ಅಮ್ಮ ಬಂದರೂ ಫೋನ್ ಮಾಡ್ತಾರೆ. ಖುಷಿನಾ? ಪುಟಿ, ಈಗ ನಿಮ್ಮ ಅಪ್ಪ ಅಮ್ಮ ಬರೋದು ಗ್ಯಾರಂಟಿ ಆಯ್ತಲ್ಲ, ಹೋಗೋಣ. ಅಂಜಲಿ ಪುಟ, ಏನು ಯೋಚನೆ ಮಾಡ್ತಿದ್ಯಾ? ಬಾ, ಕಾರ್ ಹತ್ತೋ. ಅಮ್ಮ, ನಾನು ಒಳಗೆ ಕುತ್ಕೊಳ್ಳಲ್ಲ, ಕಾರ್ ಮೇಲೆ ಕುತ್ಕೊಂತೀನಿ. ಬೇಡ ಕಂದ, ನೀನು ಪುಟ್ಟು ಮಗು, ಬಿದ್ದು ಹೋಗ್ಬಿಡ್ತೀಯಾ. ಇಲ್ಲಮ್ಮ, ನಾನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂತೀನಿ. ಮೇಲ್ ಕುತ್ಕೊಂಡ್ರೆ ಬಸ್ಸು, ಕಾರು, ಟ್ರೈನು ಎಲ್ಲ ಕಾಣಿಸುತ್ತೆ, ಮಜಾ ಇರುತ್ತೆ. ಅದಕ್ಕೆ ಏನಂತೆ ಅಂಜಲಿದು? ಅವಳು ಕಾರ್ ಟಾಪ್ ಮೇಲೆ ಕೂತ್ಕೋತಾಳಂತೆ. ನಾನು ಬೇಡ ಅಂತ ಹೇಳ್ತಿದ್ದೀನಿ. ಕೂತ್ಕೊಳ್ಳಿ ಬಿಡಿ, ಅದಕ್ಕೆ ಅವಳಿಗೆ ಖುಷಿ ಅನಿಸುತ್ತೋ ಹಾಗೆ ಮಾಡಲಿ. ಇಲ್ಲ, ಬಿದ್ದು ಹೋದರೆ? ಇಲ್ಲ ಯಶೋದ, ಅವಳು ಬಿದ್ದು ಹೋಗಲ್ಲ. ಯಾಕೆ ಅಂತ ನಿನಗೆ ಗೊತ್ತಲ್ವಾ? ಹೂನಮ್ಮ, ನಾನು ನಿಜವಾಗ್ಲೂ ಬಿದ್ದೋಗಲ್ಲ. ಸರಿ ಬಂಗಾರ, ನಿನ್ನ ಇಷ್ಟದಂತೆ ಆಗಲಿ. ನಿಧಾನ.
ಹುಷಾರ ಕೂತ್ಕೋ. ಅಮ್ಮ ಇಲ್ಲಿ ಹಿಡ್ಕೊ. ಹಾಂ ಯಶೋಧ ಅಂಜಲಿ ಬಂದ್ರ? ಹ್ಞೂ ಅಜ್ಜಿ ಬಂದರು. ಬಂಗಾರ, ಅಂಜಲಿ ಎಲ್ಲಿ? ಅಜ್ಜಿ, ಅಂಜಲಿ ಮೇಲೆ ಟಾಪ್ ಮೇಲೆ ಕೂತಿದ್ದಾಳೆ. ಟಾಪ್ ಮೇಲೆ ಕೂತಿದ್ದಾಳೆ? ಅಯ್ಯೋ, ಅವಳಿಗೆ ಹುಡುಗಾಟ. ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ಏನೂ ಆಗಲ್ಲ ಅಜ್ಜಿ, ಕಾರ್ ನಿಧಾನಕ್ಕೆ ಓಡಿಸ್ತಾನೆ ಬಿಡಿ. ಮಜಾ 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 ಮಜಾ. ಮಜಾ ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ನಿಲ್ಸಿ ಕಾರ್ನ ನಿಲ್ಸಿ. ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಕಾರ್ನ ನಿಲ್ಸಿ. ಅಂಜಲಿ, ಏನಾಯ್ತು ಪುಟ? ಅಮ್ಮ, ಅಲ್ಲಿ ನಮ್ಮಪ್ಪ ಚಿಕ್ಕಪ್ಪ ಬಂದಿದ್ದಾರೆ. ನಮ್ಮಮ್ಮನೂ ಬಂದಿರ್ಬೋದು ಅನ್ಸುತ್ತೆ. ಏನು ಹೇಳ್ತಾ ಇದೀಯ ಅಂಜಲಿ? ಹೂನಮ್ಮ, ಅಲ್ಲಿ ಕಾರ್ ಮುಂದೆ ಒಬ್ರು ನಿಂತಿದಾರಲ್ಲ, ಅವರು ನನ್ನಪ್ಪ.